ರಷ್ಯಾ ಯುಕ್ರೇನ್ ಯುದ್ಧವನ್ನು ನರೇಂದ್ರ ಮೋದಿಯವರು 4.5 ಗಂಟೆಗಳ ಕಾಲ ನಿಲ್ಲಿಸಿದ್ರು ಅಂತ ಹೇಳಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚರ್ಚಾಸ್ಪದವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ಚುನಾವಣಾ ಪ್ರಚಾರದಲ್ಲಿ ಮಾತನಾಡಿದಂಥ ಅವರು ರಷ್ಯಾ ಯುಕ್ರೇನ್ ಯುದ್ಧವನ್ನು ನರೇಂದ್ರ ಮೋದಿಯವರು 4.5 ಗಂಟೆಗಳ ಕಾಲ ಸ್ಟಾಪ್ ಮಾಡಿಸಿದ್ರು. ಈ ಮೂಲಕ ಯುಕ್ರೇನ್ನಲ್ಲಿ ಸಿಕ್ಕಾಕೊಂಡಿದ್ದಂಥ ಭಾರತೀಯ ವಿದ್ಯಾರ್ಥಿಗಳ ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 20,000ಕ್ಕಿಂತ ಹೆಚ್ಚಿನ ಭಾರತೀಯರು ಈ ಯುದ್ಧದಲ್ಲಿ ಸಿಕ್ಕಾಕೊಂಡಿದ್ದರು. ಆದರೆ ಭಾರತೀಯರು ತವರಿಗೆ ಬರುವಂತೆ ಮೋದಿಯವರು ಯುದ್ಧವನ್ನು ಸ್ಟಾಪ್ ಮಾಡಿದರು. ವಿಶ್ವದ ಯಾವ ನಾಯಕ ಕೂಡ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯುಕ್ರೇನ್ ಯುದ್ಧದಲ್ಲಿ ಸಿಕ್ಕಾಕೊಂಡಿದ್ದಂಥ ವಿದ್ಯಾರ್ಥಿಗಳ ಪೋಷಕರು ಚಿಂತಾಕ್ರಾಂತರಾಗಿದ್ದರು. ಆಗ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅವರಿಗೆ ಮೋದಿ ಕರೆ ಮಾಡಿದ್ದು. ಮೋದಿ ಫೋನ್ ಮಾಡ್ತಾ ಇದ್ದಂತೆಯೇ ಇನ್ನೊಂದು ಕಡೆ ರಷ್ಯಾ ಅಧ್ಯಕ್ಷ ಪುಟಿನ್ ಕೂಡ ಒಪ್ಕೊಂಡ್ರು. ಆಗ ಎರಡೂ ಯುದ್ಧ ಪೀಡಿತ ದೇಶಗಳು 4.5 ಗಂಟೆಗಳ ಕಾಲ ಯುದ್ಧವನ್ನು ನಿಲ್ಲಿಸಿದ್ವು. ಬಳಿಕ ನಾವು 22,500 ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದ್ವಿ ಅಂತ ಮಾತನಾಡಿದ್ದಾರೆ. रूस के राष्ट्रपति मिस्टर पुतिन से बात की और यूक्रेन के राष्ट्रपति मिस्टर ज़ेलेंस्की से बात की और आपको जानकर बिल्कुल गौरव के साथ मस्तक ऊंचा हो जाएगा आपका मेरे बहन भाइयों। 4.5 घंटे के लिए रूस और यूक्रेन का युद्ध रुक गया और हमारे 22,000 बच्चे यूक्रेन से चलकर भारत आ गए। यह ಇನ್ನೊಂದು ಕಡೆ ಇದಕ್ಕೆ ವ್ಯತಿರಿಕ್ತವಾಗಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಯುದ್ಧ ನಿಲ್ಲಿಸಿದ್ದು ಹಾಗಾದರೆ ಸುಳ್ಳ? ರಾಜನಾಥ್ ಸಿಂಗ್ ಅವರು ಹೇಳ್ತಿರೋದು ಸುಳ್ಳು ಅಂತ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. 4.5 ಗಂಟೆ ಅಲ್ಲ, ಯಾವ ಕಾಲದಲ್ಲೂ ಯುದ್ಧ ನಿಂತಿರಲಿಲ್ಲ. ಪಾಪ ಭಾರತೀಯ ವಿದ್ಯಾರ್ಥಿಗಳು ಅವತ್ತು ಅನ್ನ ನೀರು ಬಿಟ್ಟು ಗಡಿ ಭಾಗವನ್ನು ಸೇರಿಕೊಂಡಿದ್ದರು. ಯುಕ್ರೇನ್ ಗಡಿ ದಾಟಿ ಬಂದವ್ರನ್ನಷ್ಟೇ ಭಾರತ ಏರ್ಲಿಫ್ಟ್ ಮಾಡಿತ್ತು. ಬೆಚ್ಚಿ ಬೀಳಿಸ್ತಾ ಇದೆ ವಿದೇಶಾಂಗ ಇಲಾಖೆ ಕೊಟ್ಟಿರ್ತಕ್ಕಂಥ ಮಾಹಿತಿ. ವಿದೇಶಾಂಗ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಅರಿಂದಮ್ ಬಾಗ್ಚಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೈಶಂಕರ್ ಆದಿಯಾಗಿ ಎಲ್ಲರೂ ಕೂಡ ಇದೇ ಸುಳ್ಳನ್ನು ಹೇಳ್ತಾ ಬಂದಿದ್ದರು. ಅಂದರೆ ಅಲ್ಲಿ ಯುದ್ಧ ನಿಲ್ಲಿಸಿದ್ರು ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದೆಲ್ಲ ಸುಳ್ಳಿದು, ಈ ಥರ ಎಲ್ಲ ಮಾಡೋಕ್ಕೆ ಬರಲ್ಲ, ಯಾರೋ ಅಲ್ಲಿ ಬಾಂಬ್ ಹಾಕೋದು ನಿಲ್ಸೋಕ್ಕೆ ಬರಲ್ಲ, ಇದು ನಿಖರತೆಯಿಂದ ಬಹಳ ದೂರದಲ್ಲಿರತಕ್ಕಂಥ ಸಂಗತಿ ಇದು ಅಂಥೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಮಾತನಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಶುರುವಾಗಿತ್ತು. ವಾರ್ ರುಕುವಾದಿ ಪಾಪ ಅಂತ. ವಾರ್ ಯುದ್ಧ, ರುಕುವಾದಿ ಅಂದರೆ ನಿಲ್ಲಿಸಿದ್ದು, ಪಾಪ ಅಂದರೆ ಅಪ್ಪ ಯುದ್ಧ ನಿಲ್ಲಿಸ್ಬಿಟ್ರಪ್ಪ ಅಂಥೇಳಿ ಒಂದು ಹೆಣ್ಣುಮಗಳು ಏರ್ಪೋರ್ಟಿಂದ ಬಂದು ಅವರ ಅಪ್ಪ ಅಮ್ಮನ ಬಳಿ ಮಾತನಾಡುವಂಥ ಅಭಿಯಾನ ಅದು. ಇದಕ್ಕೆ ದೇಶಾದ್ಯಂತ ವಿಶ್ವಾದ್ಯಂತ ಬಹಳ ಟೀಕೆ ವ್ಯಕ್ತವಾಗಿತ್ತು. ಏನಂತ ಹೇಳಿದ್ರೆ, ಇವರು ವಾರ್ ನಿಲ್ಲಿಸಿರೋದೇ ಸುಳ್ಳು, ಇದನ್ನು ಯಾಕೆ ಈ ಥರ ಜಾಹೀರಾತುಗಳು ತೋರಿಸ್ತಾ ಇದ್ದೀರಿ ಅಂಥೇಳಿ. ಭಾರತ ಯಾವುದೇ ಯುದ್ಧ ನಿಲ್ಲಿಸಿಲ್ಲ ಅಂಥೇಳಿ ಅರಿಂದಮ್ ಬಾಗ್ಚಿ ಮಾತನಾಡಿದ್ದಾರೆ. ವಿದೇಶಾಂಗ ಸಚಿವಾಲಯ ಕೂಡ ನಿಲ್ಲಿಸಿಲ್ಲ ಅಂತ ಹೇಳ್ತಾ ಇದೆ. ಆದರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಇದ್ರ ಬಗ್ಗೆ ಪ್ರಚಾರ ಮಾಡಿಕೊಂಡಿದ್ದರು. ಈಗ ರಕ್ಷಣಾ ಸಚಿವರು ಮಾತನಾಡ್ತಾ ಇದ್ದಾರೆ. ಸ್ಮೃತಿ ಇರಾನಿಯವರು ಇದ್ರ ಬಗ್ಗೆ ಹೇಳಿದರು. ಒಂದು ಜಾಹೀರಾತನ್ನೇ ಮಾಡಿಸಿ ಪ್ರಚಾರವನ್ನು ಕೂಡ ಪಡ್ಕೊಂಡಿದ್ದರು. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಆ ಅಧಿಕಾರಿಯ ಹೇಳಿಕೆ ನಿಂತ್ಕೊಂಡಿದೆ. Extrapolating that to say that somebody is holding a bombing or that this is somewhere we are coordinating, that I think is absolutely inaccurate. I don't think if I could be more facetious, then it will extrapolate itself. So we would then order a resumption of bombing. I think that's really getting a bit much ahead of ourselves. You also had some query on Axios. I saw that media story. It's a media story out of somewhere. It's got nothing to do with us actually. It's some cable which is sent, some cable which is taken back. I haven't seen that cable. I don't know what to comment on it. It's an internal story, so I'd not like to say anything on that.